ಜ್ಞಾನದಾಸೋಹಿ ಕಾಯಕ ಯೋಗಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜೀವನ ಚರಿತ್ರೆ ನಾಡಿಗೆ ಮಾದರಿ. ತಹಸೀಲ್ದಾರ್ ಪಿಎಸ್ ಯರಿಸ್ವಾಮಿ 12ನೇ ಶತಮಾನದ ಮಹಾನ್ ಶಿವಶರಣ ಜ್ಞಾನದಾಸೋಹದ ಕ್ರಾಂತಿಯೋಗಿ ಹಾಗೂ ಕೆರೆಗಳ ನಿರ್ಮಾಣದ ಮೂಲಕ ಜಲಕ್ರಾಂತಿ ಮಾಡಿದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನ ಮುಂಡರಗಿ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಹಾನ್ ನಾಯಕರ ಜೀವನ ಚರಿತ್ರೆ ನಾಡಿಗೆ ತಲುಪಲಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಪಿಎಸ್ ಯರಿಸ್ವಾಮಿ ಅವರು, ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಜ್ಞಾನದಾಸೋಹ, ಕ್ರಾಂತಿಯೋಗಿ, ಶಾಂತಿಯೋಗಿ ಹಾಗೂ ಕಾಯಕ ಯೋಗಿ ಎಂಬ ವಿವಿಧ ಸೇವೆಗಳ ಮೂಲಕ ಜಗತ್ತಿಗೆ ಪರಿಚಯವಾದರು. ಅಂತಹ ಮಹಾನ್ ನಾಯಕರ ಜೀವನ ಚರಿತ್ರೆಯನ್ನ ಈ ನಾಡಿಗೆ ಪರಿಚಯಿಸುವ ಮತ್ತು ಅವರ ತತ್ವಗಳನ್ನು ಪಾಲಿಸುವ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಎಂದು ಕರೆ ನೀಡಿದರು. ವಚನಗಳ ಮೂಲಕ ಸಮಾಜದ ಅಂಕುಡೊಂಕು ತಿದ್ದಿದ ಶರಣ ಭೋವಿ ಸಮಾಜದ ಮುಖಂಡರಾದ ರಾಘವೇಂದ್ರ ನೆರೆಗಲ್ ಮಾತನಾಡಿ, ಸಿದ್ದರಾಮೇಶ್ವರರು ಸುಮಾರು 60,000ಕ್ಕೂ ಹೆಚ್ಚು ವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಶ್ರೇಷ್ಠ ವಚನಕಾರರು. ಇಂದು ಭೋವಿ ಸಮಾಜದವರು ಕಠಿಣ ಶ್ರಮದ ಮೂಲಕ ಈ ನಾಡನ್ನ ಸುಂದರಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಅವರ ಕುಟುಂಬಗಳ ಬದುಕು ಕೂಡ ಸುಂದರವಾಗುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಮಾಜ ಚಿಂತಿಸಬೇಕಿದೆ ಎಂದು ಕಳಕಳಿ ವ್ಯಕ್ತಪಡಿಸಿದರು. ಜಲಋಷಿಯ ಜಲಕ್ರಾಂತಿ ಅನನ್ಯ. ಇನ್ನೊಬ್ಬ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಮಾತನಾಡಿ, ವಚನಗಳ ಮೂಲಕ ಸಮಾನತೆ ಸಾರಿದ ಸಿದ್ದರಾಮೇಶ್ವರರು ಸಾವಿರಾರು ಕೆರೆಕಟ್ಟೆಗಳನ್ನು ನಿರ್ಮಿಸುವ ಮೂಲಕ ಭೂಮಿಯ ಒಡಲಲ್ಲಿ ಜಲಧಾರೆ ಇಂಗಿಸಿದ ಜಲಋಷಿ. ಬಸವಣ್ಣನವರ ಅನುಭವ ಮಂಟಪದ ಮೂಲಕ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಚಿರಸ್ಮರಣೀಯ ಎಂದರು. ಇದೇ ಸಂದರ್ಭದಲ್ಲಿ ಬಸವರಾಜ್ ನವಲಗುಂದ್ ಅವರು ಮಾತನಾಡುತ್ತಾ ಸಿದ್ದರಾಮೇಶ್ವರರ ಕಾಯಕ ನಿಷ್ಠೆಯನ್ನ ಸ್ಮರಿಸಿದರು. ಗಣ್ಯರ ಉಪಸ್ಥಿತಿ. ಈ ಸಮಾರಂಭದಲ್ಲಿ ಈರಣ್ಣ ಗಟ್ಟಿ, ನಿಂಗಪ್ಪ ಭಂಡಾರಿ, ಧ್ರುವ ಹೂಗಾರ್, ಬಂಡಿವಡ್ಡರ್ ಸರ್ ಹಾಗೂ ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮಹಾನ್ ಶರಣರಿಗೆ ಪುಷ್ಪ ನಮನ ಸಲ್ಲಿಸಿದರು. ಅಲ್ಲಿರ್ತಕ್ಕಂಥ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ ಇವರಿಗೆ ಪ್ರತ್ಯಕ್ಷವಾಗಿ ಶಿವಯೋಗಿ ಸಿದ್ದರಾಮೇಶ್ವರ ಅವರಿಗೆ ಅನುಗ್ರಹವನ್ನು ತೋರಿಸ್ತಾರೆ. ಅನುಗ್ರಹವನ್ನು ತೋರಿಸಿ ಅವರಿಗೆ ದೇವರು ದಯ ಪಾಲಿಸ್ತಾರೆ. ಅಲ್ಲಿಂದ ಮನ ಪರಿವರ್ತನೆಗೊಂಡು ಬಂದಿರತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ಅವರು ತಮ್ಮ ಹುಟ್ಟೂರು, ತಮ್ಮ ಕುಗ್ರಾಮ, ಇವತ್ತೇನು ನಾವು ಸೊಲ್ಲಾಪುರ ಅಂತ ಕರಿತೀವಲ್ಲ, ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಅವತ್ತಿನ ಸ್ವರ್ಣಲಗಿ. ಇವತ್ತೇಗ ನಾವು ಮುಂಡರಗಿಗೆ ಹಿಂದಿನ ಪ್ರಾಚೀನ ಹೆಸರು ಮುಡಗಿದೆ ಅಂತ ಕರಿತೀವಿ. ಬಾದಾಮಿ ಚಾಲುಕ್ಯರ ಮಾಡಿದಂತ ನಾಡು ಬಾದಾಮಿ ಅಂತ ಕರಿತೀವಿ. ಹೊಯ್ಸಳರ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ಹಳೆಬೇಡು ಬೇಲೂರನ್ನ ನಾವೇನು ಇವತ್ತು ದ್ವಾರ ಸಮುದ್ರ ಅಂತ ಕರಿತೀವಲ್ಲ, ಅದೇ ತರಹ ಸೊಲ್ಲಾಪುರದ ಪ್ರಾಚೀನ ಹೆಸರು ಸಣ್ಣಲಗಿ. ಆ ಒಂದು ಕುಗ್ರಾಮದಲ್ಲಿ ಜನಿಸತಕ್ಕಂಥವರು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ. ಅವರ ತಂದೆ ಮುದ್ದೇಗೌಡ, ತಾಯಿ ಸುಗ್ಯವ. ಒಂದು ಬಡ ಕುಟುಂಬದಲ್ಲಿ ಆ ಒಂದು ದಂಪತಿಗಳಿಗೆ ಉತ್ತಮ ಮಗನಾಗಿ ಜನಿಸಿ ಶ್ರೀಶೈಲ ಮಲ್ಲಿಕಾರ್ಜುನನ ಅನುಗ್ರಹವನ್ನು ಪಡೆದು ಮನ ಪರಿವರ್ತನೆಗೊಂಡು ದೇವರ ದೀಕ್ಷೆಯನ್ನು ಪಡೆದು ಮತ್ತೆ ವಾಪಸ್ಸು ಸೊಲ್ಲಾಪುರಕ್ಕೆ ಬರ್ತಾರೆ. ಸೊಲ್ಲಾಪುರಕ್ಕೆ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಹಸಿದವರಿಗೆ ಅಕ್ಷರದಾಸವನ್ನು ಪ್ರಾರಂಭ ಮಾಡ್ತಾರೆ. ದಣಿವರಿಯದವರಿಗೆ ಕುಡಿಲಿಕ್ಕೆ ನೀರನ್ನ ಹಾಗಾಗಿ ಅದೇನಂತಂದ್ರೆ ಒಂದು ಇಂಜಿನಿಯರ್ ಮನೆತನದಿಂದ ಹುಟ್ಟಿ ವಚನಕಾರನಾಗಿ 12ನೇ ಶತಮಾನದಲ್ಲಿ ಈ ಅನುಭವ ಮಂಟಪಕ್ಕೆ ಬಂದು ಎಲ್ಲ ವಿಚಾರಗಳನ್ನ ಒಗ್ಗೂಡಿಸಿಕೊಂಡು ಅದೇನಂತಂದ್ರ ಈ ದೇಶದಾದ್ಯಂತ ಸುಮಾರು ವಚನಗಳನ್ನು ಬಿತ್ತರಿಸಿ ಕೊಟ್ಟು ಹೋಗಿರ್ತಕ್ಕಂಥ ಮಹಾಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನ ಅವರ ಕಾಯಕವನ್ನು ನಾವು ಸ್ಮರಿಸುವಂತ ಕಾರ್ಯ ಮಾಡ್ತಾ ಇದ್ದೇವೆ ಅಂತಂದ್ರೆ ಅವರು ಇವತ್ತು ಸಹ ನಮ್ಮಲ್ಲಿ ಉಳಿದಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವರು ನಾವು ಇಲ್ಲೇ ಇದ್ರು ನಮ್ಮಿಂದ ಯಾರು ನೆನೆಸೋದಿಲ್ಲ. ಆಗ ಕೆಲವ್ರನ್ನ ನಾವು ಮೂಲಕ ಇಲ್ಲದೇ ಇದ್ರು ಅವರು ನಮ್ಮ ಮಧ್ಯೆ ಇಲ್ಲದೇ ಇದ್ರು ಅವರ ಕೆಲಸಗಳನ್ನು ಅವರ ಕಾರ್ಯಗಳನ್ನು ಸ್ಮರಿಸ್ತಾರೆ. ಸೊ ಹಾಗಾಗಿ ಅವರು ನಮ್ಮಲ್ಲಿ ಉಳಿದಿದ್ದಾರೆ ಅಂತಲೇ ಅದು ಮಾಡ್ತಾರೆ. ಅವರ ಎಲ್ಲರನ್ನೂ ಸಹ ಒಬ್ಬೊಬ್ಬರದ ಒಂದೊಂದು ಇತಿಹಾಸನೇ ಇದೆ. ನಾವು ಅವ್ರನ್ನ ಕೇವಲ ಒಂದು 2 ನಿಮಿಷ ಮಾತಾಡಿ ಅವ್ರ ಬಗ್ಗೆ ನಮ್ಗೆ ಮಾತಾಡಲಿಕ್ಕೆ ಪದವಿಲ್ಲ ಅನ್ನೋಕ್ಕೆ ಆಗಲಿಕ್ಕೆ. ಸೊ ಅಷ್ಟು ಅವರನ್ನ ಸಾಧನೆಗಳನ್ನು ಕೈಗೊಂಡವರು. ಇವರು ಜನಿಸಿದ್ದು ಒಂದು ಬಡ ಕುಟುಂಬದಲ್ಲಿ ಆದ್ರೂ ಸಹ ಸೊಲ್ಲಾಪುರದಲ್ಲಿ ಆ ನಂತರದಲ್ಲಿ ದೀಕ್ಷೆಯನ್ನು ಪಡಿತಾರೆ. ಮಲ್ಲಿಕಾರ್ಜುನ ಭಕ್ತನಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ದೀಕ್ಷೆಯನ್ನು ಪಡೆದ ನಂತರ ಆತನ ಅಂಕಿತ ನಾಮವಾಗಿದೆ. ಮಲ್ಲಿಕಾರ್ಜುನ ಅಂಕಿತ ನಾಮವಾಗಿ ಆ ವಚನಗಳನ್ನು ರಚನೆ ಮಾಡ್ತಾರೆ.
ಸುಮಾರು ಆಗ ರಾಘವೇಂದ್ರ ಅವರು ಹೇಳಿದಂತೆ ಸುಮಾರು 1300 ಹೆಚ್ಚು ನಮಗೆ ಲಭ್ಯ ಆಗಿರುವಂಥ ಶ್ರೀವಾದಿ ವಚನಗಳನ್ನು ನಮಗೆ ಸಿಕ್ಕಿದೆ. ಸೊ ಆ ವಚನಗಳ ಕಾಲದಲ್ಲಿ ಅಂದರೆ 12ನೇ ಶತಮಾನದ ಇತಿಹಾಸವನ್ನು ನಾವು ವಚನಕಾರರ ಶತಮಾನ ಅಂತಲೇ ಕರೀತೀವಿ, ಕ್ರಾಂತಿಕಾರಿ ಇದನ್ನ ಕಾಲ ಅಂತಲೇ ಕರೀತೀವಿ. ಆಗ ಸಾಕಷ್ಟು ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತು ನಮ್ಮ ಸಮಾಜದಲ್ಲಿ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ಕಂಡಂಥ ಹಾಗೂ ನಮ್ಮ ದೇಶ ಕಂಡಂಥ ಅತ್ಯಂತ ಹೆಚ್ಚು ಕ್ರಾಂತಿಕಾರರು ಬರೆದಿದ್ದಂಥ ಜನಿಸಿ ಬಾಳಿ ಬೆಳೆದಿದ್ದಂಥ ಸಮಯ ಅದು 12ನೇ ಶತಮಾನ. ಆ ಶತಮಾನದಲ್ಲಿ ಇಡೀ ಇತಿಹಾಸದಲ್ಲಿ ಸಾಕಷ್ಟು ಜನ ಕ್ರಾಂತಿಕಾರರು ಬೆಳೆದಿದ್ದಾರೆ. ಸೊ ಅದರಲ್ಲಿ ಸಿದ್ದರಾಮೇಶ್ವರವರು ಸಹ ಅವರು. ಹಾಗಾಗಿ ಇವ್ರನ್ನ ಕ್ರಾಂತಿ ಯೋಗಿ ಎಂದು ಕರೀತೇವೆ. ಶಿವಯೋಗಿ, ಆತನ ಭಕ್ತಿಯನ್ನು ಮೆಚ್ಚಿದಂಥವ್ರು ಶಿವಯೋಗಿ ಅಂತಾರೆ, ಆತನ ಕಾಯಕವನ್ನು ನಿಂತವರು ಕಾಯಕ ಯೋಗಿ ಅಂತಾರೆ. ಹಾಗೆ ಆತನ ಅನುಭವ ಮಂಟಪದಲ್ಲಿಯೂ ಸಹ ಆತನ ಪಾತ್ರವನ್ನು ವಹಿಸಿದ್ರಿಂದ ಆತನ